JP ಅಣ್ಣ ಕರ್ನಾಟಕಕ್ಕೆ ಜಾಕಿ ಇದ್ದಂಗೆ ಆಡ್ಕೊಳೋರೆಲ್ಲ ಬಂದು ನಮ್ದೇನು ಅಲ್ಲಾಡ್ಸೋಕ್ಕಾಗಲ್ಲ. ಪಾಳ್ಯಗಿರಿ ಅತಿ ಶೀಘ್ರದಲ್ಲಿ ಬರುತ್ತೆ, ಎಲ್ಲರೂ ಕೂತ್ಕೊಂಡು ನೋಡಿ. ನಮಸ್ಕಾರ, ನಾನು ಪಾಳ್ಯಗಿರಿ ಚಿತ್ರನಟಿ ಕಾವ್ಯ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಪಾಳ್ಯಗಿರಿ ಚಿತ್ರದ್ದು ಮುಹೂರ್ತ ಇದೆ. ಸೊ ನಾವು ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಮಗೆ ಕರ್ನಾಟಕ ಜನತೆದು ಸಪೋರ್ಟ್ ಬೇಕು, ನಿಮ್ಮ ಪ್ರೀತಿ ಬೇಕು. ಸೊ ಈ ಚಿತ್ರಕ್ಕೆ ನೀವೆಲ್ಲರೂ ಆದಷ್ಟು ನಮಗೆ ಪ್ರೋತ್ಸಾಹ ನೀಡಬೇಕು. ಸೊ ನೀವು ನಮ್ಮ ಜೊತೆಲಿದ್ರೆ ಅಷ್ಟೇ ಈ ಚಿತ್ರನ ಗೆಲ್ಸೋಕ್ಕಾಗೋದು. ಸೊ ಥ್ಯಾಂಕ್ ಯು. ಯಾವ ಥರ ಪಾತ್ರ ಮಾಡಿದ್ದೀರಾ ಸರ್, ಇದು ನಮ್ಮ ಮಣ್ಣಿನ ಕತೆ. ಸೊ ಪಾಳ್ಯಗಿರಿಯದು ಟೈಟಲಲ್ಲೇ ಇದೆ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಯಾವ ಥರ ಕತೆ ಇರುತ್ತೆ ಅಂತ. ಸೊ ಕಾದು ನೋಡ್ಬೇಕು ನೀವೆಲ್ಲ. ಸರ್, ಚಾನ್ಸ್ ಬಂದು ಅಂದರೆ ಈ ಕತೆಗೆ ನಮ್ಮ ಕಲೀಂ ಡೈರೆಕ್ಟರ್ ಸರ್ ಈ ಕತೆಗೆ ಇದೇ ಹುಡುಗಿ ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಆಡಿಷನ್ ಮಾಡಿ ಸೊ ಫೈನಲಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ ಸರ್, ತುಂಬ ಚೆನ್ನಾಗಿ ಆಗ್ತಿದೆ. ಸೊ ಆಲ್ಮೋಸ್ಟ್ ತುಮಕೂರು ಸರೌಂಡಿಗಲ್ಲೇ ವಿಲೇಜಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ಶೂಟಿಂಗ್ ನಡೀತೆ. ಸರ್ ನಾನೊಂದು 2 ಮೂವಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಸಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ಮೂರನೇ ಸಿನಿಮಾ. ಒಂದು ಪಾಳ್ಯಗಿರಿ ಸಿನಿಮಾದಲ್ಲಿ ಒಂದು ನೆಗೆಟಿವ್ ರೋಲ್ನ ಮಾಡ್ತಾಯಿದ್ದೀನಿ ನಾನು ಮೊದಲನೇ ಸಲ. ಸೊ ತಾವೆಲ್ಲರೂ ಬಂದು ಸಹಕರಿಸ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪ್ರಿನ್ಸ್ ಅಂತ ಹೇಳ್ಬಿಟ್ಟು. ಸೊ ಪಾಳ್ಯಗಿರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ನೆಗೆಟಿವ್ ರೋಲನ್ನು ಮಾಡ್ತಾಯಿದ್ದೀನಿ. ಮೊದಲನೇ ಸಲ ಆ್ಯಸ್ ಎ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು. ತಾವೆಲ್ಲರೂ ಸಹಕರಿಸಿ ನಮಗೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕಲೀಂ ಸರ್ ಅವರು ಒಂದು ಉತ್ತಮವಾದ ಅವಕಾಶನ ಕೊಟ್ಟಿದ್ದಾರೆ ನಮಗೆ. ಇದನ್ನು ಉಳಿಸ್ಕೊಂಡು ಅವರು ಬೆಳಿಬೇಕು, ನಾವು ಬೆಳಿಬೇಕು ಅಂತ ಇದು ಮಾಡಿಕೊಂಡು 2 ಮೂವಿ ಆಲ್ರೆಡಿ ಆಗಿದೆ ಆ್ಯಸ್ ಎ ಲೀಡ್. ಸೊ ಅಂಡರ್ ಪ್ರೊಡಕ್ಷನ್ ಇದೆ, ಅದು ನಡೀತಾ ಇದೆ. ಅದು ಬಿಟ್ಟು ಮಿಸ್ಟರ್ ಕರ್ನಾಟಕ ಆಗಿ ವಿನ್ ಆಗಿದ್ದೀನಿ. ಆ್ಯಸ್ ಎ ಮಾಡಲಿಂಗಲ್ಲಿ ಸೌತ್ ಇಂಡಿಯಾ ಟಾಪ್ ಮಾಡಲ್ ವಿನ್ನರ್ ಆಗಿದ್ದೀನಿ. ಮಿಸ್ಟರ್ ಇಂಡಿಯಾ ಕಂಟೆಸ್ಟೆಂಟ್ಸ್ಗೂ ಹೋಗಿ ಬಂದಿದ್ದೀನಿ. ಆ್ಯಕ್ಟಿಂಗು, ಶೂಟ್ಸು ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಟೀಮ್ ಜೊತೆ ಕೊಲಾಬ್ ಹೆಂಗಾಯಿತು ಅಂತಂದರೆ, ಅನ್ಫಾರ್ಚುನೇಟ್ಲಿ ನಮ್ಗೆ ಸಲೀಂ ಸರ್ ತುಮಕೂರಲ್ಲಿ ಮೀಟ್ ಮಾಡಿದ್ರು. ಸೊ ಒಂದು ರೋಲ್ ಇದೆ, ನಿಮಗೆ ಸೂಟ್ ಆಗುತ್ತೆ ಮಾಡಿ ಅಂತ. ಸೊ ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ತೆ. ಇದು 2ನೇ ಮೂವಿ ನಂದು ಆ್ಯಕ್ಚುಲಿ. ಇದು ಒಂದು ಜಾನ್ದೋಸ್ತಿ, ಇದು ಪಾಳ್ಯಗಿರಿ ಅಂತ ಒಂದು ಕತೆ ಮಾಡಿದ್ದು. ಅದ್ಭುತ ಕತೆ ಇದು. JP ಸರು, ಮನು, ಇಮ್ರಾನು, ಜಮೀಲ್ ರಾಜು, ಎಂಟಿಮೆಂಟ್ಸೂರು ಫೈಟ್ ಮಾಡಿಸ್ತಿದ್ದಾರೆ. ನಮ್ಮ ನಟಿ ಕಾವ್ಯ, ಸಲೀಮು, ಇನ್ನು ಕೆಲವರು ಆರ್ಟಿಸ್ಟ್ಗಳು, ಭವ್ಯ ಮೇಡಮು, ಶೋಭರಾಜ್ ಸರ್ ಎಲ್ಲರೂ ಇದ್ದಾರೆ ಸರ್, ಕಲಾವಿದರು ಇದರಲ್ಲಿ. ಸರ್ ಇದು ಮಣ್ಣಿನ ಕತೆ ಸರ್. ಇದು ಪಾಳ್ಯಗಿರಿ ನಮ್ಮ ಮಣ್ಣಿನ ಕತೆ ಸರ್. 50 ವರ್ಷದ ಮುಂದ್ಗಡೆ ಸಬ್ಜೆಕ್ಟ್ ಇತ್ತಲ್ಲ ಸರ್, ಆ ಸಬ್ಜೆಕ್ಟ್ ಸರ್. ರೈತರ ಬಗ್ಗೆ ಮೇಡಮ್. ಈ ಪ್ಲ್ಯಾನು ಮಾಡಿ ಒಂದು 9 ತಿಂಗಳಾಯಿತು. ಎಲ್ಲ ಕತೆ ನಂದೆ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ನಂದೆ. 9 ತಿಂಗಳು ಮೇಡಮ್. ಸ್ಟೋರಿ ರೆಡಿ ಮಾಡಿದ್ದು ಮೇಡಮ್. ಇದು ರಿಯಲ್ ಸ್ಟೋರಿ. ಅವಾಗ ರಾಮನಗರದಲ್ಲಿ ಒಂದು ಸ್ವಲ್ಪ ಘಟನೆಗಳು ನಡೀತು. ಅದೇ ಒಂದು ಸ್ವಲ್ಪ JP ಸರ್ ಈಗ ಬರ್ತಿದ್ದಾರೆ ಮಾತಾಡ್ತಾರೆ. ಆ ಪಾತ್ರಕ್ಕೆ JP ಸರ್ ಸೆಲೆಕ್ಟ್ ಆಗ್ತಿದ್ರು, ಅದಕ್ಕೆ ಅವ್ರಿಗೆ ಸೆಲೆಕ್ಟ್ ಮಾಡ್ತಾರೆ. ಮ್ಯೂಸಿಕ್ಕು ಒಂದು 3 ಜನ ಪ್ಲಾನಿಂಗ್ ನಡೀತದೆ ಸರ್. ಸರ್ ಮುಂಚೆ ಮೂವಿ ಫೀಲ್ಡಲ್ಲಿ ಇದ್ದಿದ್ದು. ಇದು 2ನೇ ಮೂವಿ ಡೈರೆಕ್ಷನ್ ಮಾಡಿದ್ದೀನಿ. ಜಾನ್ ದೋಸ್ತಿ ರಿಲೀಸ್ ಐತೆ ಸರ್. ಜಾನ್ ದೋಸ್ತಿ ಅಂತ. ಜಾನ್ ದೋಸ್ತಿ. ನಾನು ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶಿವ್ ಅಂತ.
ಸೊ ಇದು ಈ ಸಿನಿಮಾ ಪಾಳ್ಯಗಿರಿ ಸಿನಿಮಾ ಇವತ್ತು ಮುಹೂರ್ತ. ಒಂದು 4-5 ಆ್ಯಕ್ಷನ್ ಇದೆ ಈ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೂ ಕಥೆ ಹೇಳ್ಬೇಡಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ತುಂಬ ಅದ್ಭುತವಾಗಿ ಅವರು ಒಂದು ನೋಡಿ, ಒಂದು ಊರಲ್ಲಿ ನೋಡಿ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗಿದೆ. ಸೊ ಅದನ್ನೇ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಆ್ಯಕ್ಷನ್ನು 4-5 ಇದೆ, ತುಂಬ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಆಗಿದೆ ಒಂದೊಂದು ಆ್ಯಕ್ಷನ್ಗಳು. ಸೊ ಎಲ್ಲ ಆ್ಯಕ್ಷನ್ಸು ನಾನೇ ಮಾಡ್ತಾಯಿದ್ದೀನಿ. ಈ ಮೂವಿಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ದಾರೆ, ಹೊಸಬ್ರು ಅಂತೀನಿ, ಅಲ್ಲೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಕತೆ ಹೇಳಿದ್ದಾರೆ, ಒಂದು ರಫಾಗಿ ಒಂದು ಲೈನ್ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ. ಫೈಟ್ಸು ಡಿಫ್ರೆಂಟಾಗೆ ಬರಬೇಕು ಅಂತಲೂ ಹೇಳಿದ್ದಾರೆ, ಅದನ್ನು ಚೆನ್ನಾಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತೆಲ್ಲ ಮುಹೂರ್ತ ಮುಗಿದ್ಮೇಲೆ ನೆಕ್ಸ್ಟ್ ಮಂತು 2ನೇ ತಾರೀಕು ಮೇಲೆ ಶೂಟ್ ಮಾಡ್ತಾರೆ. ಸೊ ಎಲ್ಲ ತುಮಕೂರು ಶೂಟೆಲ್ಲ ತುಮಕೂರಲ್ಲಿ ಆಗುತ್ತೆ. ಹೌದು ಸರ್, ಅದು ಲವ್ ಕಮ್ ಆ್ಯಕ್ಷನ್ ಎರಡೂ ಇದೆ. ಯಾಕಂದರೆ ನಾವು ಮುಂಚೆ ಪಾಳ್ಯಗಾರ ಅಂತ ಒಂದು ಮಾಡಿದ್ವಿ ಅಂಬರೀಷದ್ದು, ಅವಾಗ ಸುಮಾರು ವರ್ಷದಿಂದ ಪಾಳ್ಯಗಾರ ಮಾಡಿದ್ವಿ. ಸೊ ಈಗ ಪಾಳ್ಯಗಿರಿ. ಸೊ ಇದು ಒಂದು ಟೈಟ್ಲು ಚೆನ್ನಾಗಿದೆ. ಇದು ನಿನ್ನೆ ಈಗಿನ ಲೇಟೆಸ್ಟುದಲ್ಲ, ಇದು ಸುಮಾರು ಹಳೇದಿದು. ಟೈಟ್ಲೂ ಹಳೇದು. ಪಾಳ್ಯಗಿರಿಗಳು ಇದ್ದರು ಮುಂಚೆ ಎಲ್ಲ, ಈಗೆಲ್ಲ ಬೇರೆ ಥರ ಇದ್ದಾರೆ. ಮುಂಚೆ ಪಾಳ್ಯಗಿರಿಗಳಿದ್ದರು, ಪಾಳ್ಯಗಾರರುಗಳಿದ್ದರು ಅಂತೆಲ್ಲ ಹೇಳ್ತಿದ್ರು ಆಗ. ಸೊ ಆ ಕಥೆನ ಇವರು ತೊಗೊಂಡು ಸೊ ಆ ಟೈಪೇ ಬರಬೇಕು ಅಂತ ಇವರೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆಗಿನ ಸ್ಟೈಲ್ಗೆ ಏನು ಬೇಕು, ಈ ಕಥೆ ಏನು ಕೇಳುತ್ತೆ ಅದನ್ನು ನಾವು ಫೈಟ್ಸ್ ಮಾಡಬೇಕಂತ ಹೇಳ್ಬಿಟ್ಟು ಕಂಪೋಸ್ ಮಾಡ್ಕೊಂಡಿದ್ದೀವಿ. ಇನ್ನು ಸ್ಟೋರಿ ಬೋರ್ಡ್ ಮಾಡ್ಕೋಬೇಕು ಫೈಟ್ಸ್ ಎಲ್ಲ. ಸೊ ಈಗ ನಡೀತಾ ಇದೆ ಈಗ. ಸೊ ಇದು ಮುಹೂರ್ತ ಮುಗಿದ್ಮೇಲೆ 2ನೇ ತಾರೀಕಿಂದ ಲೊಕೇಶನ್ ನೋಡೋಕ್ಕೆ 1 ವಾರ ಬೇಕು. ಎಲ್ಲ ಕಥೆ ಏನು ಕೇಳುತ್ತೆ, ಲೊಕೇಶನ್ ಎಲ್ಲಿ ಕೇಳುತ್ತೆ ಅಲ್ಲಿ ಫಿಕ್ಸ್ ಮಾಡಿಕೊಂಡು ಟಾಕಿ ಪೊಸಿಷನ್ ಮುಗಿಸ್ಕೊಂಡು ಹಂಗೆ ಸೆಂಟ್ರಲ್ಲೇ ಆ್ಯಕ್ಷನ್ ಶುರು ಮಾಡ್ಕೊತೀವಿ. ನಾನು ಜಮೀಲ್ ರಾಜ್ ಅಂತ ಸಿನಿಮಾ ಕಲಾವಿದ. ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಇವನು ನಮ್ಮ ಹುಡುಗ ಕಲೀಮ್ ಅಂತ. ಹಿಂಗೆ ಸಿಗ್ದ ಒಂದು ಸರ್ತಿ ಸಿಗ್ಬಿಟ್ಟು ಅವನ ಒಂದು ಸಿನಿಮಾ ಮಾಡಬೇಕಣ ಅಂತ. ಫಸ್ಟು ಒಂದು ಜಾನ್ ದೋಸ್ತಿ ಅಂತ ಮಾಡಿದ್ದ. ಆವಾಗ ನನಗೊಂದು ಕ್ಯಾರೆಕ್ಟರ್ ಹೇಳಿದ್ದ, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಈ ಸಿನಿಮಾ ಈ ಥರ ಇದೆ ಅಣ್ಣ, ಕತೆ ಒರಿಜಿನಲ್ ಕತೆ ಈ ಥರ ಮಾಡಬೇಕು ಅಂತ ಹೇಳ್ದ. ಆಯ್ತಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಲಿಂದ ಜೊತೆಲೇ ಇದ್ದು ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು. ವಿಲನ್ ಅಲ್ಲ, ಒಂದು ಕಾಳಿ ಅಂತ ಪಾತ್ರ ಬರುತ್ತೆ. ಅದೇ ಬಿಟ್ಕೊಡ್ಬೇಡಿ ಅಂತ ಹೇಳೋರೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಸಿನಿಮಾ ಒಳ್ಳೆಯದಾಗಲಿ. ಇವತ್ತು ಮುಹೂರ್ತ ನಡೀತಾ ಇದೆ. ನೀವೆಲ್ಲರೂ ಸಪೋರ್ಟ್ ಇರಲಿ, ನಮ್ಮ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ನೀವು ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನಮಸ್ಕಾರ. ನಾನು ಡೈರೆಕ್ಟರ್ ತಮ್ಮ ಮಾತಾಡ್ತೀನಿ. ನಮ್ಮ ಅಣ್ಣ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ. ಅವರು ಮಾತಾಡಲ್ಲ, ಅವರು ಬರೀ ಕೆಲಸ ಮಾಡ್ತಾರೆ. ಬರೀ ಪೋಸ್ಟರ್ ನೋಡ್ಬೋದು ಯಾವ ಥರ ಡೈರೆಕ್ಷನ್ ಮಾಡ್ತಾರೆ ಅಂತ. ಬರೀ ಪೋಸ್ಟರಲ್ಲಿ ಹಿಂಗೆ ಬರಬೇಕಂತ ಮಾಡ್ತಾರವರು. ಪಾಳ್ಯಗಿರಿ ತಕ್ಕಂಗೆ ನಾವು ಖಂಡಿತ ಸಿದ್ಧನ ಮಾಡ್ಕೊಂಡಿದ್ದೀವಿ. ಖಂಡಿತ ಆ ಥರ ಲೆವೆಲ್ಲಿಗೆ ಮಾಡೋಂಥ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಪಾಳ್ಯಗಿರಿ ಚಿತ್ರದಲ್ಲಿ ಎಲ್ಲರಿಗೂ ಹೊಸವ್ರ ಬಗ್ಗೆ ಅವಕಾಶ ಇದೆ ಸರ್, ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಏನೇ ಡೌಟ್ಸು? ಸಿನಿಮಾದಲ್ಲಿ ನಾನು ಡೈರೆಕ್ಟ್ರ್ ಕೆಲಸನ ಮಾಡ್ತಾಯಿದ್ದೀನಿ. ಅಣ್ಣ ತಮ್ಮ ಇಬ್ಬರು ಸೇರಿ ಮಾಡ್ತಾಯಿದ್ದೀನಿ ಸರ್. ಹೌದು ಸರ್, ಓಕೆ ಸರ್. ಏನು ಶುಭೋದಯಗಳು. ನನ್ನೆಲ್ಲ ಕನ್ನಡ ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ. ಸೊ ನಮ್ಮ ಮಣ್ಣಿನ ಕತೆ ಪಾಳ್ಯಗಿರಿ ಅಂದರೆ ಒಂದು ನಮ್ಮ ಮಣ್ಣಿನ ಕತೆ, ಒಂದು ಹಿಸ್ಟಾರಿಕಲ್ ಸ್ಟೋರಿ. ಇದು ಎಲ್ಲರೂ ಬಂದು ನೋಡಿ ನಮ್ಮನ್ನು ಆಶೀರ್ವದಿಸಿ ಬೆಳೆಸಿ. ಎಸ್ಪೆಷಲಿ ನಮ್ಮ ಮೀಡಿಯಾದ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಎಲ್ಲ ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ವೈರಲ್ ಮಾಡಿ ಈ ಸ್ಟೋರಿನ ತುಂಬ ಅದ್ಭುತವಾಗಿ ಮೂಡ್ ಬರೋ ಥರ ನಮ್ಮ ಡೈರೆಕ್ಟರ್ ಸರ್ ಕಲೀಮ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾಯಕ ನಟಿ ಕಾವ್ಯ ಮೇಡಮು ಅವ್ರ ಜೊತೆ ನಾನು ಸುಮಾರು ಸೀರಿಯಲ್ಗಳಲ್ಲಿ ಮೂವಿಗಳಲ್ಲಿ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ನನ್ನ ಏನು ಒಂದು ಸಿನಿಮಾ ಭಗೀರಥ ಭಾಳ ಯಶಸ್ವಿ ಪ್ರದರ್ಶನ ಕಂಡ ನಂತರ ಅನೇಕ ನಿರ್ಮಾಪಕರು, ನಿರ್ದೇಶಕರು ನನ್ನ ಹತ್ರ ಬಂದರು, ಸಿನಿಮಾ ಮಾಡ್ತೀವಿ ಅಂತ ತುಂಬ ಜನ ಬಂದರು. ಅದರಲ್ಲಿ ನಾನು ಕೇವಲ ಕೆಲವು ಮಾತ್ರ, ಅಂದರೆ ಸಮಾಜಕ್ಕೆ ಸಂದೇಶ ನೀಡುವಂತಹ ಒಂದು ಸಬ್ಜೆಕ್ಟ್ಗಳು ಮತ್ತು ದೇಶಕ್ಕೆ ಒಂದು ಮಾದರಿ ಆದಂಥ ಒಂದು ಸಿನಿಮಾಗಳು, ಅದನ್ನು ಮಾತ್ರ ಈಗ ನಾನು 4 ಸಿನಿಮಾ ಒಪ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಅದರಲ್ಲಿ ಪಾಳ್ಯಗಿರಿ ಅಂತ ಸಿನಿಮಾನೂ ಕೂಡ ನನ್ನ ಮಿತ್ರ ನಿರ್ದೇಶಕರು ಇವರು ಒಂದು ಕತೆ ಹೇಳಿದಾಗ ಪಾಳ್ಯಗಿರಿ ಅಂಥದ್ದು ಅಂದರೆ ಅದೊಂದು ನಾನುಡಿ. ಏನೋ ಪಾಳ್ಯಗಿರಿ ಮಾಡ್ತೇನೋ ಅಂತ ಹೇಳ್ತಾರೆ. ಅಂದರೆ ಈ ಕಾಲದಲ್ಲಿ ರೌಡಿಸಮ್ ಅಂತಾರೆ ಅದಕ್ಕೆ. ಆ ಕಾಲದಲ್ಲಿ ಏನು ಪಾಳ್ಯಗಿರಿ ಮಾಡ್ತೀಯ ಅಂತ ಕೇಳ್ತಾಯಿದ್ರು. ಸೊ ಕಲೀಮ್ ಅವರು ಆ ಒಂದು ಸಬ್ಜೆಕ್ಟ್ನ ನನ್ನ ಹತ್ರ ಹೇಳಿದ್ರು. ಭಾಳ ಅದ್ಭುತವಾಗಿದೆ ಕತೆ, ತುಂಬ ಚೆನ್ನಾಗಿದೆ. ಅಂದರೆ ಭಾಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಆಧರಿಸಿ ಈ ಒಂದು ಕಥೆನ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ ಕತೆ, ಮತ್ತು ಸ್ಕ್ರೀನ್ ಪ್ಲೇನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಲೊಕೇಶನ್ಸ್ ಅಂತೂ ಭಾಳ ಹಳೆ ಕಾಲದ ಲೊಕೇಶನ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಹಿಂದೆ ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ದೀವಿ. ಆ ಸೋಷಿಯಲ್ ಮೀಡ್ಯಾದಲ್ಲಿ ತಾವೆಲ್ಲ ನೋಡಿರ್ಬೋದು. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ.
ಈಗ ನಮ್ಮ ಜೊತೆಗೆ ಕಾವ್ಯ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಇವಾಗ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಇಮ್ರಾನ್ ಅವರು, ಮತ್ತು ಸಲೀಂ ಅವರು ಅಸೋಸಿಯೇಟ್ ನಿರ್ದೇಶಕರು, ಸೋಮಶೇಖರ್ ನಮ್ಮ ಸಹ ನಿರ್ಮಾಪಕರು, ಜಮೀಲ್ ಅವರು ಮತ್ತು ನಮ್ಮ ಥ್ಯಾಂಕ್ ಯು ನಮ್ಮ ನಿರ್ಮಾಪಕರು ಅವರು ನಿಮಗೆಲ್ಲ ಪರಿಚಯ ಚಿರಪರಿಚಿತರು. ತುಂಬ ಅವರೊಂದು ಹಿಂದಿ ಸಿನಿಮಾ ಮಾಡ್ತಾಯಿದ್ದಾರೆ ಈಗ. ಬಟ್ ಏನು ಆಕಸ್ಮಿಕವಾಗಿ ನಮ್ಮ ನಿರ್ದೇಶಕರು ಅವ್ರನ್ನ ಅಪ್ರೋಚ್ ಮಾಡಿದಾಗ ಸರಿ ಇರಲಿ ಆ ಹಿಂದಿ ಸಿನಿಮಾನ ಆಮೇಲೆ ಮಾಡ್ತೀನಿ, ಇವತ್ತು ಈ ಸಿನಿಮಾ ಮಾಡ್ತೀನಿ ಪಾಳೇಗಿರಿ ಅಂತ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ. ನನಗೆ ತುಂಬ ಅವರು ಆತ್ಮೀಯರೇ, ಯಾಕೆಂದರೆ ನನ್ನ ಒಂದು ಭಗೀರಥ ಸಿನಿಮಾದಲ್ಲಿ ಅವರು ಕೂಡ ಬಂದಿದ್ದರು. ಆ ಟೈಮಲ್ಲಿ ಭಾಳ ಮೆಚ್ಚಿದ್ರು, ಆ ಸಿನಿಮಾನ ಮೆಚ್ಚಿಬಿಟ್ಟು ಅವರು ಖುಷಿಪಟ್ಟರು. ಸಿನಿಮಾ ಅಂದರೆ ಈ ರೀತಿ ನೀವು ಬಿಡುಗಡೆ ಮಾಡಬೇಕು, ಈ ರೀತಿ ಪ್ರಚಾರ ಮಾಡಬೇಕು ಅಂಥೇಳಿ ನಮಗೆ ಭಾಳ ಅಪ್ರಿಷಿಯೇಷನ್ ಮಾಡಿದ್ರು. ಹಾಗಾಗಿ ನಮ್ಗೆ ಅವರಿಂದ ಭಾಳ ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಈ ಪಾಳೇಗಿರಿ ಅನ್ನುವಂಥ ಸಿನಿಮಾನ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲೇ ಮಾಡಬೇಕಂತೇಳಿ ಇವರು ನಿರ್ದೇಶಕರು ಹಠ ಮಾಡಿದ್ರು. ಹಾಗಾಗಿ ಇವತ್ತು ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಈಗ ಒಂದು ಏನು ಮುಹೂರ್ತ ಅನ್ನುವಂಥ ಒಂದು ಇದನ್ನು ಕಾರ್ಯಕ್ರಮನ. ಹಾಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಈ ಸಿನಿಮಾ ತುಂಬ ಅದ್ಭುತವಾಗಿದೆ. ಕತೆ ಅಂದರೆ ನಾವು ಇದು ಭಾಳ ಹಿಂದೆ, ಭಾಳ ಹಿಂದೆ ಅಂದರೆ ಒಂದು 50 ವರ್ಷ ಹಿಂದೆ ನಡೆದಿರುವಂಥದ್ದು. ಬಟ್ ಆ ಕಾಲದಲ್ಲಿ ಎಲ್ಲ ಧರ್ಮಗಳು, ಜಾತಿಗಳು ಅಷ್ಟೊಂದು ಭೇದ ಭಾವ ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಡೆಯುವಂಥ ಘಟನೆ ಆದ್ದರಿಂದ ಯಾವುದೇ ಧರ್ಮದವ್ರಿಗೂ ಕೂಡ ಒಂದು ಬೇಜಾರಾಗದೇ ಇರುವಂಥ ಒಂದು ಸಮಾಜ ಅವತ್ತಿತ್ತು. ಇವತ್ತಿನ ಸಮಾಜಗೆ ನಾವು ಕಂಪೇರ್ ಮಾಡಿದ್ರೆ ಸೋ ಕಾಲ್ಡ್ ಎಜುಕೇಟೆಡ್ಸ್ ಅವರೇ ಜಾತಿ ಮಾಡ್ತಾ ಇದ್ದಾರೆ. ತುಂಬ ಇತ್ತೀಚಿನ ದಿನಗಳಲ್ಲಿ ಅವರಲ್ಲೇ ಜಾಸ್ತಿ ಪ್ರೊಫೆಸರ್ಸ್ ಅಂತ ನಾವು ಏನು ಕರಿತಾ ಇದ್ದೀವಿ, ಅವರೇ ಕೂಡ ದೇಶದ ಭದ್ರತೆಗೆ ಮಾರ್ಗವಾಗಿದ್ದಾರೆ ಈಗ ಅವರೆಲ್ಲ. ಅಂಥ ಸಂದರ್ಭದಲ್ಲಿ ಆ ಒಂದು ಸಾಮರಸ್ಯ ಏನಿತ್ತು, ಯಾವುದೇ ಬೇರೆ ಧರ್ಮಗಳು, ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಯಾವ ರೀತಿ ಬಾಳ್ತಾಯಿದ್ರು ಒಟ್ಟಿಗೆ ಅನ್ನುವಂಥ ಪ್ರದರ್ಶನ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಬಂಧುಗಳು, ರೈತರ ಒಂದು ಪ್ರಮುಖವಾದಂಥ ಅಂಶವನ್ನು ನಿರ್ದೇಶಕರು ಇಟ್ಕೊಂಡು ಈ ಒಂದು ಕಥೆ ಮಾಡಿದ್ದಾರೆ. ಸರ್ ಅತಿ ಶೀಘ್ರದಲ್ಲೇ, ಯಾಕೆಂದರೆ ಈಗ ಪ್ರೀ ಪ್ರೊಡಕ್ಷನ್ ಯಾವ ರೀತಿ ರೆಡಿ ಇದೆ ಅಂತಂದರೆ, ಈ ಶೂಟಿಂಗ್ ಶುರುವಾದರೆ ಸಾಕು ಅಲ್ಲಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ತುಂಬ ರೆಡಿ ಇದ್ದಾರೆ. ಇವರ ಒಂದು ನಿರ್ಧಾರದ ಪ್ರಕಾರ ಒಂದು 5 ತಿಂಗಳಲ್ಲೇ ಮುಗಿಸಿ ರಿಲೀಸ್ ಮಾಡೋಣ ಅಂಥೇಳಿ ನಮ್ಮ ಶ್ರೀಧರ್ ಸರ್ ಹೇಳಿದ್ದಾರೆ, ನಿರ್ಮಾಪಕರು. ಅವರು ತುಂಬ ಬ್ಯುಸಿ ಇದ್ದಾರೆ. ಆದರೂ ನಮ್ಮ ಸಿನಿಮಾ ಒಪ್ಕೊಂಡು ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ನನಗೆ ಅದು ವೈಯಕ್ತಿಕವಾಗಿ. ಸೊ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ಮತ್ತು ನಮ್ಮ ಎಲ್ಲ ಕಲಾವಿದರುಗಳು ನಾವು ಚಿರಋಣಿಯಾಗಿರ್ತೀವಿ. ಸುಮಾರು ನಿರ್ದೇಶಕರು ಇರ್ತಾರೆ, ಆದರೂ ಕೂಡ ಯುವ ನಿರ್ದೇಶಕರಿಗೆ ನೀವು ಅವಕಾಶ ಕೊಟ್ಟಿಲ್ಲ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀವಿ ಅಂತ ನನ್ನ ನಿಜಕ್ಕೂ ಭಾಳ ಖುಷಿ ಆಗ್ತಾಯಿದೆ. ತುಂಬ ಹಳೆ ನಿರ್ದೇಶಕರೆಲ್ಲ ಬಂದಿದ್ದರು, ತುಂಬ ಜನ 25 ಜನ ನಿರ್ದೇಶಕರು, ನಿರ್ಮಾಪಕರೆಲ್ಲ ಬಂದಿದ್ರು. ನಾನು ಹಿಂದೆ ಹೇಳಿದ್ದೀನಿ, ನಾನು ಆಗಲೇ ಬಂದಿದ್ದರು. ಆದರೂ ಕೂಡ ಅವ್ರಿಗೆ ವಿನಯದಿಂದ ನಾನು ಅವ್ರಿಗೆ ಸರ್ ಮುಂದೆ ಮಾಡ್ತೀನಿ, ಇದೆಲ್ಲ ಬೇರೆ ಕಮಿಟ್ಮೆಂಟ್ ಇದೆ, ಸಿನಿಮಾಗಳಿದೆ ಅಂಥೇಳಿ ನಾನು. ಆದರೆ ಇವ್ರಿಗೊಂದು ಇಮಿಡಿಯೇಟ್ ಟಕ್ ಅಂತ ಹೇಳಿ ಇವ್ರಿಗೆ ಒಂದು ಅವರೇ ಮಾಡ್ತಾಯಿದ್ದಾರೆ. ಭಾಳ ಯಂಗ್ಸ್ಟರು, ಅವ್ರದ್ದೇನೋ ಒಂದು ಥಾಟ್ ಇದೆ, ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆ ಇದೆ ಅವ್ರಿಗೆ. ಆ ಕಲ್ಪನೆಯಲ್ಲಿ ಅವ್ರಿಗೆ ಯಶಸ್ವಿ ಆಗಲಿ, ಅವರು ಕೂಡ ಒಳ್ಳೆ ನಿರ್ದೇಶಕರಾಗಲಿ ಈ ಒಂದು ಸ್ಯಾಂಡ್ಲ್ವುಡ್ಡಲ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೊಂದು ಒಳ್ಳೆಯ ಅವಕಾಶ ಇದೆ ಈ ಸಿನಿಮಾದಲ್ಲಿ. ಅವ್ರು ಬೆಳೀಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ, ಅವರು ಮತ್ತು ಅವರ ತಂಡಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಅವರು ಮೇನ್ ಪಿಲ್ಲರ್ ನಮಗೆ ಈ ಚಿತ್ರಕ್ಕೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಿನಿಮಾ ನಡೆಯುತ್ತೆ ಸರ್. ಶ್ರೀಧರ್, ಇದು 2ನೇ ಸಿನಿಮಾ ನಿರ್ಮಾಪಕನಾಗಿ ಮಾಡ್ತಾ ಇರೋದು. ಪಾಳೇಗಿರಿ ಸಿನಿಮಾ ಕತೆ ಎಲ್ಲ ಚೆನ್ನಾಗಿದೆ. 4 ಫೈಟು 4 ಸಾಂಗ್ ಇದೆ. ಇನ್ನೊಂದು 4-5 ತಿಂಗಳಲ್ಲೇ ಸಿನಿಮಾ ಮುಗಿಸ್ಕೊಡ್ತೀನಿ. ಚೆನ್ನಾಗಿದೆ ಕತೆ ಎಲ್ಲ. ಕತೆ ಚೆನ್ನಾಗಿತ್ತು, ಕತೆ ಗೊತ್ತಿದೆ ಅಂತೇಳಿ ಒಪ್ಕೊಂಡಿವೆ ಸಿನಿಮಾ. ಆಮೇಲೆ JP ಅವರು ಭಗೀರಥ ಮಾಡಿ ಒಳ್ಳೆ ಯಶಸ್ವಿಯಾಗಿ ಒಂದು ವರ್ಷ ಚೆನ್ನಾಗಾಗಿದೆ. ಅದೇ ಥರ ಇದು ಓಡಬೇಕಂತ ಹೇಳಿ ಈ ಸಿನಿಮಾ ಕೈಯಿಕ್ಕಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಅವ್ರು ಇರೋದ್ರಿಂದನೇ ಡೇರಿಂಗ್ ಸ್ಟಾರ್ ಅಂತ ಹೆಸರಿದೆ, ಚೆನ್ನಾಗಾಗುತ್ತೆ. ಡೈರೆಕ್ಟ್ರಿಗೂ ಅಷ್ಟೇ, ಇದು ಮೊದಲನೇ ಸಿನಿಮಾ, ಅವ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಲಿ ಎಲ್ಲರಿಗೂ. ಕತೆ ಚೆನ್ನಾಗಿದೆ ಅಂತ ಹೇಳಿ ಏನು ನಿರ್ಮಾಪಕರಾದಮೇಲೆ ಖುಷಿ ಆಗ್ತದೆ. ಹಂಗೇನಿಲ್ಲ, ಖುಷಿ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೇ ಕೆಲಸ ಮಾಡಿದಾಗಲೂ ಖುಷಿ ಇದ್ದೇ ಇರುತ್ತೆ.
ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಸದಾ. ಥ್ಯಾಂಕ್ ಯು.